ಎವ್ರಿವನ್, ಈ ಡಿಸೈನ್ಗೆ ನಾನು 8 ಎಳೆ ದಾರ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 70.95 mm ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಈ ಡಿಸೈನ್ ವಿತೌಟ್ ಬೀಡ್ ಆಗಿರುತ್ತೆ ಆ್ಯಂಡ್ ವಿತೌಟ್ ಕುಚ್ಚು ಕ್ರೋಶಾ ಡಿಸೈನ್ ಆಗಿರುತ್ತೆ. ಆ್ಯಂಡ್ ಯಾರಿಗಾದ್ರು ಕ್ರೋಶಾ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಡಿಸ್ಪ್ಲೇ ಮೇಲೆ ಕೊಟ್ಟೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಕ್ರೋಶಾ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತೀವಿ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 2 ಲಾಕ್ ಮಾಡ್ಕೊಂಡಿದ್ದೀನಿ. 2 ಲಾಕ್ ಆದಮೇಲೆ 1 2 3 ಚೈನ್ ಮಾಡಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು ಇಲ್ಲೇನು 2 ಲಾಕ್ಸ್ ಮಾಡಿದ್ದೀವಿ ಅಲ್ವಾ, ಈ ಲಾಕ್ ಪಕ್ಕದಲ್ಲೇ ಬಟ್ಟೆಗೆ ಪ್ರಿಕ್ ಮಾಡಿ ದಾರ ತರಬೇಕು. ನೀಡಲ್ ಮೇಲೆ 4 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1, ಮತ್ತೆ 2 ಲೂಪ್ 1, ಹಾಗೇನು 2 ಲೂಪ್ 1, ಒಂದು ಟ್ರಿಪಲ್ ಕ್ರೋಶೆಟ್ ಮಾಡಿಕೊಂಡೆ. ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಮತ್ತೆ 1 ಚೈನ್ ಮಾಡಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು ಇಲ್ಲೇನು ಟ್ರಿಪಲ್ ಕ್ರೋಶೆಟ್ ಮಾಡಿದ್ವಿ ಅದ್ರ ಪಕ್ಕದಲ್ಲೇ, ತುಂಬ ಗ್ಯಾಪ್ ಕೊಡಬೇಡಿ, ಪಕ್ಕದಲ್ಲೇ ಇನ್ನೊಂದು ಟ್ರಿಪಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಿ. ಸೊ ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ನಾನು 3 ಟ್ರಿಪಲ್ ಕ್ರೋಶೆಟ್ ಅಂದರೆ ಇಲ್ಲೇನು 3 ಚೈನ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ, ಅದು ಕೂಡ 1 ಟ್ರಿಪಲ್ ಕ್ರೋಶೆಟ್ ಥರ ಕೌಂಟ್ ತಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಟ್ರಿಪಲ್ ಕ್ರೋಶೆಟ್ 3 ಚೈನ್ ಮಾಡಿ 2 ಲಾಕ್ ಮಾಡಿ 3 ಚೈನ್ ಮಾಡಿ ಒಂದು ಟ್ರಿಪಲ್ ಕ್ರೋಶೆಟ್ ಹಾಕಿದ್ದಾದಮೇಲೆ 1 ಚೈನ್ ಹಾಕಿ ಇನ್ನೊಂದು ಟ್ರಿಪಲ್ ಕ್ರೋಶೆಟ್ ಹಾಕಿದ್ದೀನಿ. ಈಗ ನಾನು 2 ಚೈನ್ ಹಾಕಿ ಮತ್ತೆ ಟ್ರಿಪಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಿ. ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಪ್ರಿಕ್ ಮಾಡಿ ದಾರ ತರಬೇಕು. ನೀಡಲ್ ಮೇಲೆ 4 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1, ಮತ್ತೆ 2 ಲೂಪ್ 1, ಮತ್ತೆ 2 ಲೂಪ್ 1 ಮಾಡ್ಕೋಬೇಕು. ಸೊ ಟ್ರಿಪಲ್ ಕ್ರೋಶೆಟ್ ಆಯಿತು. ಟ್ರಿಪಲ್ ಕ್ರೋಶೆಟ್ ಆದಮೇಲೆ 1 ಚೈನ್, ಮತ್ತು ಟ್ರಿಪಲ್ ಕ್ರೋಶೆಟ್ ಪಕ್ಕದಲ್ಲೇ ಬಟ್ಟೆಗೆ ಪ್ರಿಕ್ ಮಾಡಿ ದಾರ ತಂದು ಇನ್ನೊಂದು ಟ್ರಿಪಲ್ ಕ್ರೋಶೆಟ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 1 ಚೈನ್, ಅಗೇನ್ ಟ್ರಿಪಲ್ ಕ್ರೋಶೆಟ್ ಪಕ್ಕದಲ್ಲೇ ಮಾಡಿ, ಜಾಸ್ತಿ ದೂರ ಬೇಡ. ಇದು ಪಕ್ಕದಲ್ಲಿ ಬಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಟ್ರಿಪಲ್ ಕ್ರೋಶೆಟ್ ಆಯಿತು. ಅಗೇನ್ ಈಗ 1 2 ಚೈನ್ ಮಾಡಿ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ನೋಡಿ ಬಟ್ಟೆಗೆ ಪ್ರಿಕ್ ಮಾಡಿ ದಾರ ತಂದು ಒಂದು ಟ್ರಿಪಲ್ ಕ್ರೋಶೆಟ್. ನೀಡಲ್ ಮೇಲೆ ನಾನಿಲ್ಲಿ 2 ಟೈಮ್ಸ್ ದಾರ ತಗೊತಾ ಇದ್ದೀನಿ. ಟ್ರಿಪಲ್ ಕ್ರೋಶೆಟ್ ಆದಮೇಲೆ 1 ಚೈನ್, ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು ಪಕ್ಕದಲ್ಲೇ ಟ್ರಿಪಲ್ ಕ್ರೋಶೆಟ್ ಪಕ್ಕದಲ್ಲೇ ಇನ್ನೊಂದು ಟ್ರಿಪಲ್ ಕ್ರೋಶೆಟ್. ಒಂದು ನಿಮಿಷ. 1 ಚೈನ್, ಟ್ರಿಪಲ್ ಕ್ರೋಶೆಟ್, ಮತ್ತು 1 ಚೈನ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ಟ್ರಿಪಲ್ ಕ್ರೋಶೆಟ್ ಮಾಡಬೇಕು. ಇದು ನಾನು ಈಗ ಬಟ್ಟೆ ಫ್ರಂಟಾಗಿ ಇಟ್ಕೊಂಡಿರೋದು. ನೀವು ಕೂಡ ಸೀರೆಗೆ ಹಾಕ್ಬೇಕಾದ್ರೆ ಸೀರೆ ಫ್ರಂಟಲ್ಲಿ ಹಾಕೋಬೇಕು. ನಾನು ಈ ಡಿಸೈನಲ್ಲಿ ಇಲ್ಲಿ ನಾನು 8 ಎಳೆ ದಾರ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಸಲ ಟ್ರಿಪಲ್ ಕ್ರೋಶೆಟ್ ಆಯಿತು. 1 ಟ್ರಿಪಲ್ ಕ್ರೋಶೆಟ್ ಆದಮೇಲೆ 1 ಚೈನ್, ಮತ್ತೆ 1 ಟ್ರಿಪಲ್ ಕ್ರೋಶೆಟ್, ಮತ್ತೆ 1 ಚೈನ್, ಮತ್ತೆ 1 ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ 2 ಚೈನ್ ಹಾಕಿ ಮತ್ತೆ 3 ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ. ಒಂದೊಂದು ಟ್ರಿಪಲ್ ಕ್ರೋಶೆಟ್ ಆದಮೇಲೂ ಸಹ ಒಂದೊಂದು ಚೈನ್ ಬರೋ ಥರ ಮಾಡ್ಕೋಬೇಕು. ಈ ಡಿಸೈನ್ ತುಂಬ ಈಸಿ ಇದೆ ಆ್ಯಂಡ್ ತುಂಬ ಫಾಸ್ಟಾಗಿ ಕೂಡ ಆಗುತ್ತೆ. ಟ್ರಿಪಲ್ ಕ್ರೋಶೆಟ್ ಹಾಕೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಅದನ್ನು ಬಿಟ್ಟರೆ ತುಂಬ ಈಸಿ ಇದೆ. ಬರೀ ಥ್ರೆಡ್ ವರ್ಕ್ ಇರೋದ್ರಿಂದ ಬೇಗ ಆಗುತ್ತೆ ಡಿಸೈನ್ ಇದು. ಆ್ಯಂಡ್ ಇದು ರಿಕ್ವೆಸ್ಟೆಡ್ ವಿಡಿಯೋ, ಇದು ತುಂಬ ಜನ ಕೇಳಿದರು ನೋಡಿ. 3 ಟ್ರಿಪಲ್ ಕ್ರೋಶೆಟ್ ಆದಮೇಲೆ 2 ಚೈನ್, ಮತ್ತೆ ಅಲ್ಲಿಗೆ ಬರುತ್ತೆ ನೋಡಿ ಒಂದು ಟ್ರಿಪಲ್ ಕ್ರೋಶೆಟ್. ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಮತ್ತೆ 1 ಚೈನ್, ಮತ್ತು ಪಕ್ಕದಲ್ಲಿ ಒಂದು ಟ್ರಿಪಲ್ ಕ್ರೋಶೆಟ್. ಇದೇ ರೀತಿ ಪೂರ್ತಿಯಾಗಿ ಈ ಸ್ಟೆಪ್ ಪೂರ್ತಿ ಇದೇ ಥರ ಬರುತ್ತೆ. ಇದು 3 ಸ್ಟೆಪ್ ಡಿಸೈನ್ ಆಗಿರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ದಾರನ ಕಟ್ ಮಾಡುವಾಗಿಲ್ಲ, ದಾರನ ಹಾಗೆ ಇಟ್ಕೋಬೇಕು. ನಾನು ಇನ್ನೊಂದು ಸಲನೂ ಮಾಡಿ 3 ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡು ತೋರಿಸ್ತೀನಿ. ಇಲ್ಲಿ ನಾನು 3rd ಟ್ರಿಪಲ್ ಕ್ರೋಶೆಟ್ ಆದಮೇಲೆ 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕಿದ್ದಾದಮೇಲೆ ಮತ್ತೆ 3 ಟ್ರಿಪಲ್ ಕ್ರೋಶೆಟ್ ಮಾಡ್ಕೊತೀನಿ. ಅಂದರೆ 1 ಟ್ರಿಪಲ್ ಕ್ರೋಶೆಟ್ ಆದಮೇಲೆ 1 ಚೈನ್, ಮತ್ತು ಇನ್ನೊಂದು ಟ್ರಿಪಲ್ ಕ್ರೋಶೆಟ್. ಟ್ರಿಪಲ್ ಕ್ರೋಶೆಟ್ ಅಂದರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲರೂ ತುಂಬ ಜನಕ್ಕೆ.
ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು ಪ್ರಿಕ್ ಮಾಡಿ ದಾರ ತಂದು ನೀಡಲ್ ಮೇಲೆ ಏನು 4 ಲೂಪ್ಸ್ ಇರುತ್ತೆ ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಮತ್ತು 2 ಲೂಪ್ 1 ಇದೇ ಥರ ಮಾಡಬೇಕು. ನೋಡಿ ಈ ಫಸ್ಟ್ ಸ್ಟೆಪ್ ಪೂರ್ತಿ ಇದೇ ಥರ ಬರುತ್ತೆ. ಏನಕ್ಕೆ ರಿಂಕಲ್ಸ್ ಥರ ಈ ಥರ ಬಂದಿದೆ ಅಂದ್ಕೋಬೇಡಿ, ಡಿಸೈನ್ ಆಲ್ಮೋಸ್ಟ್ ಇದೇ ಥರನೇ ಬರೋದಿದು. ಈಗ ನಾನು ಬಟ್ಟೆನ ಉಲ್ಟಾ ಮಾಡ್ತೀನಿ. ಫಸ್ಟ್ ಸ್ಟೆಪ್ ಪೂರ್ತಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಕಂಟಿನ್ಯೂ ಮಾಡ್ಕೊಂಡಿದ್ದಾದಮೇಲೆ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಬಟ್ಟೆ ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೇನು ಲಾಕ್ ಇದೆ ಲಾಕ್ ಮಾಡ್ಕೊಳ್ಳಿ. ಫಸ್ಟು ಏನು ಲಾಕ್ ಇತ್ತಲ್ವ ಅಂದರೆ ಟ್ರಿಪಲ್ ಕ್ರೋಶೆಟ್ಟು ಮತ್ತು ಒಂದು ಚೈನು, ಲಾಕ್ ಮಾಡ್ಕೋಬೇಡಿ, ಒಂದು ನಿಮಿಷ. ಒಂದು ಚೈನ್ ಮಾಡ್ಕೊಳ್ಳಿ, ಸೀದಾ ಮಾಡ್ಕೊಂಡು ಒಂದು ಚೈನ್ ಮಾಡಿ. ಮತ್ತು ಇಲ್ಲಿ ಫಸ್ಟು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಒಂದು ಚೈನ್ ಗ್ಯಾಪ್ ಏನಿದೆ ಆ ಒಂದು ಚೈನ್ ಗ್ಯಾಪಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಒಂದು ಲಾಕ್ ಆದಮೇಲೆ 1 2 3 4 5 ಚೈನ್ ಹಾಕಿ ನೆಕ್ಸ್ಟು ಎರಡನೇದು ಆ್ಯಂಡ್ ಮೂರನೇದು ಟ್ರಿಪಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಮಧ್ಯೆ ಒಂದು ಚೈನ್ ಇರ್ತಲ್ಲ ಆ ಚೈನಿಗೂ ಒಂದು ಲಾಕ್ ಮಾಡಿದ್ದಾದಮೇಲೆ ಇಲ್ಲಿ ಏನು 2 ಚೈನ್ಸ್ ಹಾಕಿದ್ವಿ ಅಲ್ಲಿಗೆ 2 ಲಾಕ್ಸ್ ಮಾಡ್ಕೋಬೇಕು. 1 ಲಾಕ್ 2 ಲಾಕ್ ಆದಮೇಲೆ ಮತ್ತೆ ನೆಕ್ಸ್ಟ್ ಏನು 3 ಟ್ರಿಪಲ್ ಕ್ರೋಶೆಟ್ ಇದೆ ಅದು ಫಸ್ಟ್ ಆ್ಯಂಡ್ ಸೆಕೆಂಡ್ ಟ್ರಿಪಲ್ ಕ್ರೋಶೆಟ್ ಮಧ್ಯದಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ 1 2 3 4 5 ಚೈನ್ ಹಾಕಿ ನೆಕ್ಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರಿಪಲ್ ಕ್ರೋಶೆಟ್ ಮಧ್ಯದಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಏನು 2 ಚೈನ್ಸ್ ಇದೆ ಈ 2 ಚೈನ್ಗೆ ಒಂದೊಂದು ಲಾಕ್ ಅಂದರೆ 2 ಲಾಕ್ಸ್ ಮಾಡ್ಕೋಬೇಕು. 2 ಲಾಕ್ ಆದಮೇಲೆ ಹಾಗೇನು ಕಂಟಿನ್ಯೂಷನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟ್ರಿಪಲ್ ಕ್ರೋಶೆಟ್ ಮಧ್ಯೆ ಒಂದು ಚೈನ್ ಹಾಕಿದ್ವಿ ಅಲ್ಲಿಗೆ ಒಂದು ಲಾಕ್ ಮಾಡಿ 1 2 3 4 5 ಚೈನ್ ಮಾಡಿ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರಿಪಲ್ ಕ್ರೋಶೆಟ್ ಮಧ್ಯದಲ್ಲೂ ಸಹ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 2 ಚೈನ್ ಮಧ್ಯದಲ್ಲಿ 2 ಚೈನ್ ಎಲ್ಲ ಹಾಕಿದ್ವಿ ಅಲ್ಲಿಗೆ 2 ಲಾಕ್ಸ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಹಾಗೇನು ಕಂಟಿನ್ಯೂಷನ್ ಸೇಮ್ ಇದೇ ಥರ ಬರುತ್ತೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಟ್ರಿಪಲ್ ಕ್ರೋಶೆಟ್ ಮಧ್ಯೆ ಒಂದು ಲಾಕ್, ಅದಾದಮೇಲೆ 1 2 ಒಂದು ನಿಮಿಷ 1 2 3 4 5 ಚೈನ್ ಹಾಕಿ ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರಿಪಲ್ ಕ್ರೋಶೆಟ್ ಮಧ್ಯದಲ್ಲಿ ಒಂದು ಲಾಕ್, ಹಾಗೇನು 2 ಚೈನ್ಸ್ಗೆ 2 ಲಾಕ್ ಮಾಡ್ಕೋಬೇಕು. 2 ಲಾಕ್ ಮಾಡಿ ಮತ್ತು ಸೇಮ್ ಕಂಟಿನ್ಯೂಷನ್ ಇದೇ ಥರ ಬರುತ್ತೆ. ಡಿಸೈನ್ ತುಂಬ ಈಸಿ ಇದೆ, ಬೇಗ ಮಾಡ್ಕೋಬೋದು. ಆ್ಯಂಡ್ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಮತ್ತೆ ವಿಡಿಯೋನ ನೋಡಿ, ಇಲ್ಲಾಂದ್ರೂ ಮತ್ತೆ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಬೇಕು ಅಂದರೆ ಮತ್ತೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲೂ ಕೂಡ ಫಸ್ಟ್ ಆ್ಯಂಡ್ ಸೆಕೆಂಡ್ ಟ್ರಿಪಲ್ ಕ್ರೋಶೆಟ್ ಮಧ್ಯ ಒಂದು ಲಾಕ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಟ್ರಿಪಲ್ ಕ್ರೋಶೆಟ್ ಮಧ್ಯದಲ್ಲಿ ಒಂದು ಲಾಕ್ ಆದಮೇಲೆ 1 2 3 4 5 ಚೈನ್ ಹಾಕಿ ನೆಕ್ಸ್ಟ್ ಲಾಸ್ಟಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರಿಪಲ್ ಕ್ರೋಶೆಟ್ ಮಧ್ಯೆ ಒಂದು ಲಾಕ್. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು 2 ಲಾಕ್ ಮಾಡ್ತೀನಿ. 2 ಲಾಕ್ ಮಾಡಿ ಆದರೆ 3 ಲಾಕ್ಸ್ ಕೂಡ ಮಾಡಿಕೊಡಿ, ಸೇಫ್ಟಿ ಇಂಪಾರ್ಟೆಂಟ್. ಸೊ 2 ಚೈನ್ ಮಾಡಿ ದಾರಾನ ಕಟ್ ಮಾಡ್ಕೊಳ್ತೀನಿ. ಸೊ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು. ಈಗ ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಡಿಸೈನ್ ಈ ಥರ ಬಂದಿರುತ್ತೆ. ಡಿಸೈನ್ ನೋಡಿ ಈ ಥರ ಬಂದಿದೆ. ಈಗ ನಾನು ಥರ್ಡ್ ಸ್ಟೆಪ್ ತೋರಿಸ್ತೀನಿ. ಅದರಲ್ಲಿ ಬೇರೆ ಕಲರ್ ಥ್ರೆಡ್ ತೊಗೊತಾ ಇದ್ದೀನಿ. ಇದಕ್ಕೇನು ಇದು ಬೇಡ, ಅಂದರೆ 8 ಎಳೆನೇ ಬೇಕು ಅಂತೇನಿಲ್ಲ, 6 ಎಳೆ ಆದರೂ ಓಕೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಆ ಲಾಕಿಗೆ ಒಂದು ಲಾಕ್ ಮಾಡಿ ಮತ್ತೆ ಇಲ್ಲಿ ನಾವು 5 ಚೈನ್ಸ್ ಹಾಕಿದ್ವಿ, ಕಾಣಿಸ್ತಿದೆ ಅಲ್ವಾ 5 ಚೈನ್ಸ್. ಆ 5 ಚೈನ್ಸ್ ಒಳಗಡೆ ಕೂಡ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಈಗ
ಇದು ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಹಿಂದೆ ಮಾಡಿಕೊಡಿ, ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಈಗ 1 2 3 ಚೈನ್ ಹಾಕಿ ಏನು ಲಾಕ್ ಮಾಡಿದ್ವಿ ಅಲ್ವಾ ಅದ್ರ ರೈಟ್ ಸೈಡಲ್ಲಿ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು, ಒಂದು ಪೀಕೋ ಥರ ಆಗುತ್ತೆ. ಹಾಗೆ ಮತ್ತೆ 5 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ ಮಾಡಿ ಹಾಗೇನು 1 2 3 4 3 ಮಾತ್ರ 3 ಚೈನ್ ಹಾಕಿ ಸೇಮ್ ಲಾಕ್ ರೈಟ್ ಸೈಡ್ಗೆ ಒಂದು ಪೀಕೋ ಮಾಡ್ಕೋಬೇಕು, ಅಂದರೆ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ 1 2 3 ಚೈನ್ ಹಾಕಿ ಮತ್ತೆ ಏನು ಲಾಕ್ ಮಾಡಿದ್ವಿ ಆ ಲಾಕ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಅಂದರೆ ಪೀಕೋ. ಮತ್ತು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ 1 2 3 ಚೈನ್ ಮಾಡಿ ಸೇಮ್ ರೈಟ್ ಸೈಡ್ ಒಳಗಡೆ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್. ಹಾಗೆ ಇನ್ನೊಂದು ಸಲ ಕೂಡ ಲಾಕ್ ಮಾಡಿಕೊಂಡು 5 ಚೈನ್ ಗ್ಯಾಪ್ ಒಳಗಡೆ 3 ಚೈನ್ ಹಾಕಿ ಆ 3 ಚೈನ್ ಏನು ಲಾಕ್ ಮಾಡಿದ್ವಿ ಆ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ಇದು 5 ಪೀಕೋ ಆಗುತ್ತೆ. 5 ಪೀಕೋ ಆದಮೇಲೆ ನೆಕ್ಸ್ಟ್ ಏನು ಇಲ್ಲಿ 2 ಲಾಕ್ ಮಾಡಿದ್ವಿ ಅಲ್ವಾ ಅದ್ರ ಮಧ್ಯದಲ್ಲಿ ಹೋಗಿ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ಓಕೆ, ಇದು ಪೂರ್ತಿ ಮಾಡ್ತಾ ಡಿಸೈನ್ ಯಾವ ಥರ ಬರುತ್ತೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆಗೆ ದಾರ ತಂದು ಒಂದು ಲಾಕ್ ಮಾಡಿಕೊಡಿ. ಲಾಕ್ ಮಾಡಿದ್ದಾದಮೇಲೆ 1 2 3 ಚೈನ್ ಮಾಡಿ ಸೇಮ್ ಲಾಕ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ ಗ್ಯಾಪ್ ಒಳಗಡೆನೆ ಇನ್ನೊಂದು ಸಲ ಲಾಕ್ ಮಾಡಿ 1 2 3 ಚೈನ್ ಮಾಡಿ ಸೇಮ್ ಲಾಕ್ ರೈಟ್ ಸೈಡ್ಗೆ ಒಂದು ಲಾಕ್. ಒಂದು 5 ಚೈನ್ ಗ್ಯಾಪ್ ಒಳಗಡೆ 5 ಪೀಕೋ ಬರೋ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಡಿಸೈನ್ ತುಂಬ ಚೆನ್ನಾಗಿದೆ, ತುಂಬ ಈಸಿ ಕೂಡ ಇದೆ, ಫಾಸ್ಟಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಈ ಡಿಸೈನ್ ಎಲ್ಲ ನಾರ್ಮಲ್ ಸ್ಯಾರಿಗಳಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ರೇಷ್ಮೆ ಸೀರೆಗಳಿಗಿಂತ ನಾರ್ಮಲ್ ಫ್ಯಾನ್ಸಿ ಸ್ಯಾರೀಸ್ ಬರುತ್ತಲ್ವ ಅದಕ್ಕೆಲ್ಲ ಹಾಕಿದಾಗ ತುಂಬ ಲುಕ್ಕಾಗಿ ಕಾಣುತ್ತೆ. ಆ್ಯಂಡ್ ಕೆಲವೊಂದು ಡಾರ್ಕ್ ಕಲರ್ಸ್ ಕೂಡ ಕೆಲವೊಂದು ಸೀರೆಗಳಿಗೆ ಚೆನ್ನಾಗಿ ಕಾಣುತ್ತೆ, ಕೆಲವೊಂದು ಲೈಟ್ ಕಲರ್ಗೂ ಚೆನ್ನಾಗಿ ಕಾಣುತ್ತೆ. ಅದು ಸೀರೆ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ 5 ಪೀಕೋ ಆಯಿತು. 5 ಪೀಕೋ ಆದಮೇಲೆ ಮತ್ತೆ ಇಲ್ಲೇನು 2 ಲಾಕ್ ಮಾಡಿದ್ವಿ ಅದ್ರ ಮಧ್ಯದಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಡಿಸೈನ್ ಪೂರ್ತಿ ಹಿಂಗೆ ಇರುತ್ತೆ ಫ್ರೆಂಡ್ಸ್. ಲಾಕ್ ಆದಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿದ್ದಾದಮೇಲೆ 1 2 3 ಚೈನ್ ಮಾಡಿ ಸೇಮ್ ಲಾಕ್ ರೈಟ್ ಸೈಡ್ಗೆ ಒಂದು ಲಾಕ್ ಅಂದರೆ ಪೀಕೋ. 3 ಚೈನ್ ಆದಮೇಲೆ ಇಲ್ಲಿ 3 ಚೈನ್ ಪೀಕೋ ಆದಮೇಲೆ ನೆಕ್ಸ್ಟ್ ಮತ್ತೆ ಲಾಕ್ ಮಾಡಿ ಏನು ಮಾಡ್ಕೋಬೇಡಿ, ಏನು ಲಾಕ್ ಮಾಡಿರ್ತೀರೋ ಅದ್ರ ರೈಟ್ ಸೈಡ್ಗೆ ಲಾಕ್ ಮಾಡ್ಕೋಬೇಕು. ಅದನ್ನೇ ಪೀಕೋ ಅಂತ ಹೇಳೋದು. ನೀವು ಮತ್ತೆ 5 ಚೈನಿಗೆ ಲಾಕ್ ಮಾಡಿದ್ರೆ ಅದು ಲುಕ್ಕಾಗಿ ಕಾಣಲ್ಲ, ಡಿಸೈನ್ ಚೆನ್ನಾಗಿ ಬರಲ್ಲ. 3 ಚೈನ್ ನಾವು ಲಾಕ್ ಮಾಡಿ ಏನು 3 ಚೈನ್ ಮಾಡಿರ್ತೀವಿ ಅದ್ರ ರೈಟ್ ಸೈಡ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಡಿಸೈನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾರಿಗಾದರೂ ಕ್ರೋಶ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ನಾವು ಕ್ರೋಶ ಕ್ಲಾಸಸ್ ಕೂಡ ಮಾಡ್ತೀವಿ, ಅಟೆಂಡ್ ಮಾಡ್ಬೋದು. ಆ್ಯಂಡ್ ಫೀಸ್ ಕೂಡ ಕಡಿಮೆನೇ ಇದೆ, ತುಂಬ ಎಕ್ಸ್ಪೆನ್ಸಿವ್ ಆ ಥರ ಎಲ್ಲ ಏನಿರೋದಿಲ್ಲ. ಆ್ಯಂಡ್ ಡ್ಯೂರೇಷನ್ ಕೂಡ 15 ಡೇಸ್ ಈ ಥರ ಡ್ಯೂರೇಷನ್ಗಳು ಇರುತ್ತೆ. ನೋಡಿ ಫುಲ್ ನಾನು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ, ಡಿಸೈನ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಡಿಸೈನ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದು ವಿತೌಟ್ ಬೀಡ್ ಆಗಿರುತ್ತೆ ಆ್ಯಂಡ್ ವಿತೌಟ್ ಕುಚ್ಚು ಡಿಸೈನ್ ಆಗಿರುತ್ತೆ. ನಾರ್ಮಲ್ ಕ್ರೋಶ
ಥರ ಚೆನ್ನಾಗಿರುತ್ತೆ. ಆ್ಯಂಡ್ ಸಿಂಪಲ್ ಸೀರೆಗಳಿಗೆಲ್ಲ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್. ಐ ಹೋಪ್ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗಾದ್ರು ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಸೊ ನಾನು ಯಾವುದೇ ಮೊದಲು ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.